ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಮದುವೆ ಮಾಡ್ತಾರೆ. ನಿಂದೆಲ್ಲ ಕಥೆ ಇತ್ತು. ಅಲ್ಲ, ಮಾತಾಡ್ಸಿದ್ಮೇಲೆ ಅವ್ರಿಗೆ ಇನ್ನು ಕ್ಲಾರಿಟಿ ಬರುತ್ತಲ್ವಾ ನಿನ್ ಮೇಲೆ. ನಾನು ಒಳ್ಳೆ ಹುಡುಗನ ಕೆಟ್ಟ ಹುಡುಗನ? ಇಷ್ಟು ದಿನ ಕೆಟ್ಟವಳಾಗಿದ್ಯಾ, ಒಳ್ಳೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ಒಳ್ಳೆ ಪ್ರೀತಿ ಕೊಡಕ್ ಬಂದು ನನ್ನ ಲೈಫ್ ನ ಚೇಂಜ್ ಮಾಡಿದ್ಯಾ. ನಿನ್ನಿಂದ ಹೆಂಗೆ ಮರೆಯಕ್ಕಾಗತ್ತೆ ನನ್ನ ಕೈಯಲ್ಲಿ? ಬೇಗ ಮದುವೆ ಮಾಡ್ಕೊಳ್ಳೋಣ. ಬೇಗ ಬೇಡ, ನಮ್ಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಇನ್ನು ನಾನೇನ್ ಸೆಟ್ಲ್ ಆಗಿಲ್ಲ ಲೈಫಲ್ಲೆಲ್ಲ. ಸೆಟ್ಲ್ ಆಗಿದ್ರೆ ನೋಡ್ಕೋಬಹುದು. ಲೈಫಲ್ಲಿ ಸೆಟ್ಲ್ ಆಗತ್ತೆ, ಏನೇ ಮಾಡೋದು. ಆಯ್ತು ಸೆಟ್ಲ್ ಆಗು, ನೀನು ಸೆಟ್ಲ್ ಆಗು, ನಾನು ಜಾಬ್ಗೆ ಹೋಗ್ತೀನಿ ಆಯ್ತಾ. ಓ, ನಾನು ಸಾಕ್ಬೇಕಮ್ಮ. ನಾನಿನ್ನ ಏನಕ್ಕೆ ಇಷ್ಟ ಖುಷಿಯಾಗಿದ್ದೀರಾ? ಏನಕ್ಕೆ ಅಂತಾನೆ, ನೀನಿಗೆ ಖುಷಿ ಇಲ್ವಾ? ನಿನಗೆ ಗೊತ್ತಿಲ್ಲ ಏನೇ ಖುಷಿ ಅಂತ? ನಮಗೇನ್ ಖುಷಿಯಪ್ಪ ನಮ್ ಲೈಫ್ ಅಲ್ಲಿ. ಇದಕ್ಕೆ ತಾನೇ ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ತೀವಿ ಅಂದ್ರೆ ಅದ್ರಕ್ಕಿಂತ ಖುಷಿ ಬೇಕಾ? ಖುಷಿನೂ ಇರುತ್ತೆ, ಒಂದ್ ಕಡೆ ಭಯನೂ ಇರುತ್ತೆ. ನಮ್ಮ ಆಟ ಮುಗಿತು ಅಂತ. ಹಾಗೇನಿಲ್ಲ ಅಮ್ಮ, ಮದುವೆ ಆಗೋ ಮುಂಚೆನೆ ಲೈಫ್ ಬೇರೆ, ಮದುವೆ ಆಗಿದ್ಮೇಲೆ ಲೈಫ್ ಬೇರೆ. ಓಕೆನಾ? ಮತ್ತೆ ಭಯ ಇರ್ದೇ ಇರುತ್ತ ಒಂದ್ ಕಡೆ, ಖುಷಿ ಇದ್ರೆ ತುಂಬಾ ಭಯ ಇರುತ್ತಮ್ಮ. ಏನು ಭಯ ಪಡ್ಬೇಡ ಕಣಮ್ಮ, ಭಯ ಪಡ್ಬೇಕಾಗಿರೋದು ಹುಡುಗಿರು. ಅಬ್ಬೋ, ನನ್ ಲೈಫಿಗೆ ಬಂದೆ ಅಂತ ನನ್ನ ಅಪ್ಪ ಅಮ್ಮನ ನಾನು ಹೊರಗಡೆ ಹಾಕಕ್ಕಾಗಲ್ಲ. ನಾನ್ ಆತರ ಹೇಳ್ತೀನಿ. ಹಂಗಲ್ಲ, ಅಕಸ್ಮಾತ್ ಇವಾಗ ನಾವ್ ಜಗಳ ಆಡ್ತು ಏನಾದ್ರು ಆಡ್ಕೊಂಡು ನಮ್ಗೆ ಅಪ್ಪ ಅಮ್ಮ ಬೇಡ, ನಾವು ಮನೆ ಬಿಟ್ಟು ಬೇರೆ ಮನೆ ಕಟ್ಕೊಂಡು ಅಲ್ಲಿ ಸೆಟ್ಲ್ ಆಗಿ ಕುತ್ಕೊಳ್ಳೋದಲ್ಲ. ಲೂಸು. ಇವಾಗ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡಿದ್ರೆ ನಮ್ಮ ಅಪ್ಪ ಅಮ್ಮ ನಾನು ದೂರ ಮಾಡ್ಕೋತೀನ ಹೇಳು? ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಹೊರಗಡೆ ಹೋಗಿ ಅನ್ನಕ್ಕಾಗುತ್ತಾ? ಹಂಗೆ ನಿಮ್ಮ ಅಪ್ಪ ಅಮ್ಮನು ನನ್ಗೆ ಅಪ್ಪ ಅಮ್ಮ ಇದ್ದಂಗೆ ಅಲ್ಲಿಗೆ ಬಂದ್ಮೇಲೆ ಪುಟ್ಟ ವಿಷಯ ಆಗುತ್ತೆ, ಮಾಡ್ಕೊಂಡು ಹೋಗ್ತಾರೆ. ಹಂಗಿರ್ಬೇಕು. ಸುಮ್ನೆ ನಾವ್ ಜಗಳ ಆಡ್ಕೊಂಡು ನಮ್ಗೆ ಅಪ್ಪ ಅಮ್ಮ ಬೇಡ ಅಂತ ಹೊರಗಡೆ ಹಾಕಿದ್ರೆ ಪಾಪ ನಮ್ಗೆ ಇಷ್ಟು ವರ್ಷ ಒಪ್ಪಿದ್ದಾರೆ ನಮ್ ಪ್ರೀತಿನ. ಆ ತರ ನಾನ್ ಮಾಡದೇ ಇಲ್ಲ. ನಿನಗ್ ಗೊತ್ತು ತಾನೆ ನನ್ ಬಗ್ಗೆ. ಫ್ಯಾಮಿಲಿಯಿಂದ ಜಗಳ ಆಡ್ಕೊಂಡು ನಮಗ್ ಈ ಫ್ಯಾಮಿಲಿ ಬೇಡ ಅನ್ಕೊಂಡು ನಾವಾಗೆ ಬೇರೆ ಕಡೆ ಹೋಗೋದು ಗೊತ್ತಿಲ್ಲ. ನನ್ ಗೊತ್ತು ತಾನೆ. ಸರಿ ಸರಿ ಆಯ್ತಾ. ಕೂಲ್ ಕೂಲ್ ಕೂಲ್. ಸರಿ, ಒಪ್ಪಿದ್ದಾರೆ. ಇನ್ನೇನು ಖುಷಿನಾ ಬೇರೆನಾ? ತುಂಬಾ ತುಂಬಾ ಖುಷಿ. ಇದೇ ಖುಷಿ ಖುಷಿಯಾಗಿ ಮದುವೆ ಆಗೋ ತನಕ ಇರು. ಮದುವೆ ಆದ್ಮೇಲೆ ನಾನ್ ಹೇಳ್ಬೇಕು ಅದನ್ನ. ಹೋಗೋ ಹೋಗೋ ಹೋಗೋ, ನಾನೇ ಹೇಳ್ಬೇಕು. ನಿನ್ ಖುಷಿ ನಾನಾಗಲ್ಲ. ಜೊತೆಲೇ ಇರುತ್ತೆ ನಿನಗ್ ಖುಷಿ. ಸರಿ, ನಮ್ ಮದ್ವೆ ಯಾವಾಗ ಅಂತ ಗೊತ್ತಿಲ್ಲ, ನೋಡದ. ಹುಷಾರು. ಮದ್ವೆ ಆಗೋದ್ ಗ್ಯಾರಂಟಿ ತಾನೆ, ಇನ್ನೇನಕ್ಕೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಫೋನ್ ಪಿಕ್ ಮಾಡಿಲ್ಲಂದ್ರೂ ಆಗುತ್ತೆ ಕಾಲ್ ಬಂದ್ರೆ. ನಾಯಿ ಹೋಗ್ಬಿಟ್ಟು ಬರೋಣ. ಬೇಡಲ್ಲ, ನಾಳೆ ಇಲ್ದೆ ಸುಮ್ನೆ ಹುಡುಗಿರ್ ಮೋಸ ಮಾಡಲ್ಲ, ಹುಡುಗಿರ್ ತಪ್ಪಿಲ್ದೆ ಸುಮ್ನೆ ಹುಡುಗರು ಮೋಸ ಮಾಡಲ್ಲ. ಹಾಗೆ ಪ್ರೀತಿ ಮಾಡೋರು ನಮಗೆ ಸಿಗಬೇಕು ಅಂದರೆ ಆ ದೇವ್ರು ನಮ್ಮ ಹಣೆ ಬರದಲ್ಲಿ ಮೊದಲೇ ಬರೆದಿದ್ರೆ ಅವ್ರು ನಮಗೆ ಖಂಡಿತ ಸಿಗ್ತಾರೆ. ಆದರೆ ಆ ಅದೃಷ್ಟ ತುಂಬ ಜನ ಸಿಗಲ್ಲ. ಆ ನೋವಲ್ಲೇ ಆ ನೆನಪಲ್ಲೇ ದಿನ ಅಳ್ತಾ ಇರ್ತಾರೆ. ಕೆಲವ್ರು ಹೇಳ್ತಾರೆ, ಬ್ರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅವ್ರಿಗೆಲ್ಲ ಒಂದು ಮಾತು, ಯಾವತ್ತಾರು ಅಪ್ಪ ಅಮ್ಮನ ಜೊತೆ ಗಂಟೆ ಫೋನಲ್ಲಿ ಮಾತಾಡಿದ್ದೀರಾ? 100ರಲ್ಲಿ 5% ಜನ ಮಾತಾಡಿರ್ಬೋದು ಅಷ್ಟೇ. ಇನ್ನೆಲ್ಲ ಬಾಯಿಂದ ಹೇಳ್ತಾರೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದೇ ಹುಡುಗಿ ಜೊತೆ ಆದರೆ 3-4 ಗಂಟೆ ಮಾತಾಡ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಮೈ ಡ್ರೀಮ್ ಗರ್ಲ್, ಮೈ ಜಾನು, ಮೈ ಲೈಫ್ ಲೈನ್ ಅಂತ ಸ್ಟೇಟಸ್ ಹಾಕ್ತಾರೆ. ಅಪ್ಪ ಅಮ್ಮನ ಪ್ರೀತಿ ನಾವು ಸಾಯೋ ತನಕ 1% ಕೂಡ ಕಮ್ಮಿ ಆಗಲ್ಲ ಬ್ರೋ. ಆಮೇಲೆ ಅಪ್ಪನ ಪ್ರೀತಿ ನೋಡ್ತಾಳೆ ಅಂಥ ಪ್ರೀತಿ ಆ ದೇವ್ರು ಕೂಡ ದೂರ ಮಾಡೋಕ್ಕಾಗಲ್ಲ ಬ್ರೋ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಲೌಕ ಮ್ಯಾರೇಜ್ ಆಗೋದ್ರಲ್ಲಿ ಆ ಖುಷಿನೇ ಬೇರೆ. ಈ ಮಾತು ಒಪ್ಕೋತೀನಿ. ಖುಷಿಯಾಗಿ ಪ್ರೀತಿ ಮಾಡೋರು ಆ ಪ್ರೀತಿನ ಉಳಿಸ್ಕೊಂಡು ಅಪ್ಪ ಅಮ್ಮ ಫ್ಯಾಮಿಲಿನ ದೂರ ಮಾಡಿಕೊಂಡು ಹೊರಗಡೆ ಬಂದು ಮದುವೆ ಆಗಿ ಸಂಸಾರ ಮಾಡ್ತಾರೆ. ಆದರೆ 6 ತಿಂಗಳು 1 ವರ್ಷ ಚೆನ್ನಾಗಿ ನಡೀತಾ ಇರುತ್ತೆ. ಆಮೇಲೆ ಕೋಪ, ಜಗಳ, ಅನುಮಾನ. ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅವನ್ನ ಬಿಟ್ಟೋಗ್ತಾರೆ. ಪಾಪ ಬಿಟ್ಟೋಗಿರೋ ಜೀವ ಗೊತ್ತಿಲ್ಲ. ಇವ್ರಿಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ. ಇವಾಗ ನನ್ನ ಬಿಟ್ಟು ಹೋಗು ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ. ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗಲ್ಲ. ಕೊನೆಗೆ ಅವ್ನು ಚಿಕ್ಕ ಜೀವನ ಸ್ಟಾರ್ಟ್ ಮಾಡಿಕೊಂಡು ಖುಷಿಯಾಗಿರ್ತಾನೆ. ಅದಕ್ಕೆ ಹೇಳೋದ, ನಿಮಗೆಲ್ಲ ಬೇಜಾರಾಗಿದೆಯೋ ಖುಷಿಯಾಗಿದೆಯೋ ಗೊತ್ತಿಲ್ಲ, ಬಟ್ ಖುಷಿಯಿಂದ ಬೇಜಾರಾಗಿದೆ, ಬೇಜಾರಿಂದ ಖುಷಿಯಾಗಿದೆ ಅಂತ ನನಗೆ ಗೊತ್ತಾಯಿತು.
ಬಟ್ ಲೈಫಲ್ಲಿ ಈ ಥರ ಆಗುತ್ತೆ, ಒಬ್ಬೊಬ್ಬರು ಪ್ರೀತಿ ಸಿಗುತ್ತೆ, ಒಬ್ಬೊಬ್ಬರು ಪ್ರೀತಿ ಸಿಗಲ್ಲ. ಪ್ರಪೋಸ್ ಮಾಡಿದ ದಿನವೂ ಬ್ರೇಕಪ್ ಆಗಿಬಿಡುತ್ತೆ. ಅದಕ್ಕೆಲ್ಲ ನಾವೇನು ಮಾತಾಡೋಕ್ಕಾಗಲ್ಲ. ಬಟ್ ಹೇಳ್ತೀನಿ ಒಂದೇ, ಲವ್ ಮಾಡಿದರೆ ಮದುವೆ ಆಗಬೇಕು ಬ್ರೋ. ಅಕಸ್ಮಾತ್ ಲವ್ ಮಾಡಿ ಬ್ರೇಕಪ್ ಆದರೆ ಆ ನೋವು ಆಗಲ್ಲ ಬ್ರೋ ತಡ್ಕೊಳ್ಳೋಕ್ಕೆ. ಒಂದು ಸೆಕೆಂಡು ಯೋಚನೆ ಬಂದರೆ ಸಾಕು, ನಮ್ಮ ಸಾವನ್ನ ನೋಡ್ದಂಗೆ ಆಗುತ್ತೆ. ಸೊ ನನ್ನಿಂದ ಬೇಜಾರಾಗಿದ್ದರೆ ಸಾರಿ, ಯೋಚನೆ ಮಾಡಿಕೊಂಡು ಲವ್ ಮಾಡಿ. ಲವ್ ಮಾಡಬೇಡಿ ಅಂತ ನಾನು ಏನೂ ಹೇಳಲ್ಲ. ಅಂಥವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಷ್ಟೇ. ಖುಷಿಯಾಗಿ ಚೆನ್ನಾಗಿರಿ. ಕಡಲಿನ ಮುತ್ತು ಸೆಳೆಯುವ ನತ್ತು ಹುಡುಕದೆ ಬಳಿಗೆ ಬಂತು, ಕೊಡುವೆನು ನಾನು ಪಡೆವೆಯ ನೀನು ಜನುಮಕ್ಕೂ. ಮಾಡ್ತಾ ಇಲ್ಲ ನೀನು? ಹಾಗೇನಿಲ್ಲ, ಇವಾಗ ಮಾಡಿದ್ನಲ್ಲ. ಅಲ್ಲ, ಇಷ್ಟು ದಿನ ಆಯ್ತು ಕಾಲ್ ಮಾಡಿ ಮಾಡಿ ಸಾಕಾಯ್ತು, ಒಂದೇ ಒಂದು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಏನಕ್ಕೆ? ಏನಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಅದಕ್ಕೆ ಅಷ್ಟೇ. ದಿನ ಇಷ್ಟೊಂದು ಬಿಸಿ ಇರ್ತೀಯ? ಅದು ನನ್ನ ಕಾಲ್ ಪಿಕ್ ಮಾಡ್ದಿರೋಷ್ಟು. ಹಾಗೇನಿಲ್ಲ ಕಣೋ, ಅವಾಗ ಮಾಡ್ತಿರ್ಲಿಲ್ಲ ಫೋನು. ಅಲ್ಲ, ನಾನು ಕೆಲ್ಸದಲ್ಲಿದ್ರು ಕಾಲ್ ಮಾಡ್ತೀನಿ, ಏನಾಯ್ತು ಅಂತ ಕೇಳೋಕ್ಕೋಸ್ಕರ, ಅದಕ್ಕೋಸ್ಕರ ಆದ್ರೂ ಪಿಕ್ ಮಾಡ್ದ? ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಿಲ್ವಾ, ನನಗ್ ಸುಸ್ತಾಗಿರುತ್ತೆ, ನಾನು ಮಲ್ಕೋತೀನಿ, ಅದಕ್ಕೆ ಕಾಲ್ ಮಾಡಕ್ ಆಗ್ತಿಲ್ಲ.